ನಮ್ಮ ದೇಶವನ್ನು ಹಾಳು ಮಾಡಿರೋದೇ ಮೌಢ್ಯದಿಂದನೇ ಬಹಳಷ್ಟು ಅನ್ಯಾಯಗಳು ಈ ದೇಶದಲ್ಲಿ ನಡೀತಾ ಇದ್ದಾವೆ. ಅತ್ಯಾಚಾರಗಳು ಎಲ್ಲವೂ ಕೂಡ ನಡೀತಿರೋದು ಮೌಢ್ಯದಿಂದ. ಇದರಿಂದಾಗಿ ಒಂದು ಸಮಾಜ ಹಿನ್ನಡೆಯನ್ನು ಸಾಧಿಸ್ತದೆ. ಪಠ್ಯಪುಸ್ತಕಗಳಲ್ಲಿ ಇವರೇನು ಮೌಢ್ಯತೆಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯ, ವೇದಗಣಿತ ಅಂತ ಒಂದು ವಿಷಯಗಳನ್ನು ತುಂಬ್ತಾ ಇದ್ದಾರೆ. ಅದನ್ನು ಫಸ್ಟ್ ಸರ್ಕಾರ ನಿಲ್ಲಿಸಬೇಕು. ಇದು ಇಂಥ ಟೈಮಲ್ಲಿ ಇದು ಪ್ರಳಯ ಆಗಿಬಿಡ್ತದೆ, ಅದು ಹಂಗಾಗುತ್ತೆ ಹಿಂಗಾಗುತ್ತೆ ಅಂದ್ಬಿಟ್ಟು ಅದು ಮೂಢನಂಬಿಕೆ. ಅದು ತಿರುಪತಿ ಲಡ್ಡು ಬಗ್ಗೆ ಅಷ್ಟು ದೊಡ್ಡ ಸುದ್ದಿ ಮಾಡ್ತಾ ಇದ್ದಾರೆ. ಯಾರೋ ತಿನ್ನೋರು ಅದರಲ್ಲಿ ಕೊಬ್ಬಿದೆ ಅದು ಇದು ಹೇಳ್ತಾ ಇದ್ದಾರೆ. ಆ ಕೊಬ್ಬು ವಿಟಮಿನ್ ರೂಪದಲ್ಲಿ ನಮಗೆ ಮೆಡಿಸಿನ್ ಕೊಟ್ಟಾಗ ತಗೊಳ್ತಾರೆ. ಅದರಲ್ಲಿ ಸೇರಿಸಿದ್ದು ದೊಡ್ಡ ಮಹಾಪರಾಧ ಅನ್ನೋಂಗೆ ಹೇಳ್ತಿದ್ದಾರೆ. ಬೇರೆ ಎಷ್ಟೊಂದು ಚರ್ಚೆಗಳಾಗಬೇಕು ಈ ದೇಶದಲ್ಲಿ, ಆದರೆ ಮೂಢನಂಬಿಕೆ ಬಗ್ಗೆ ಚರ್ಚೆ ಆಗುತ್ತೆ, ಅಂಥದ್ದಾಗಬಾರ್ದು. ಶಾಲೆ ಅಭಿವೃದ್ಧಿ ಆಗ್ಬೇಕಾದ್ರೆ ಚೆನ್ನಾಗಿ ಓದಿಸ್ಬೇಕು, ಮಾಡಬೇಕು. ಮಗುನ ಬಲಿ ಕೊಟ್ಟಿದ್ದಾರೆ ಅಂದರೆ ನಾವೆಲ್ಲಿದ್ದೀವಿ? ಇನ್ನು 100 ವರ್ಷ ಹಿಂದೆ ಇದ್ದೀವಿ, 200 ವರ್ಷ ಹಿಂದೆ ಇದ್ದೀವಿ. ಅದೆಲ್ಲ ಹೋಗಬೇಕು ಅಂದರೆ ಮೌಢ್ಯ ಹೋಗಬೇಕು. ಅದಕ್ಕಾಗಿ ಇವತ್ತು ಈ ಕಾರ್ಯಕ್ರಮ. ಒಂದು ನಾಲೆಡ್ಜ್, ಜ್ಞಾನ ಬರಬೇಕಾಗಿತ್ತು. ನಮ್ಮ ಕಾಲದ ಎಲ್ಲ ಲೇಖಕರು, ದಾರ್ಶನಿಕರು ಮೌಢ್ಯದ ವಿರುದ್ಧ ಮಾತಾಡಿದ್ದಾರೆ. ಆದರೂ ನಮ್ಮ ಜನ ಪುರೋಹಿತರ ಮಾತನ್ನೇ ಕೇಳ್ಕೊಂಡು ಹೋಗ್ತಾರೆ ಅಂತಂದರೆ ಅದು ನಿಜವಾಗಲೂ ಅಪಾಯಕಾರಿಯಾದದ್ದು. ದೇಶದ ಭದ್ರತೆಗೆ, ಮನುಷ್ಯನ ಜೀವನಕ್ಕೆ, ನಮ್ಮ ಮಕ್ಕಳ ಮುಂದಿನ ಪೀಳಿಗೆಯ ಭವಿಷ್ಯಕ್ಕೆ ಇದು ಬಹಳ ದೊಡ್ಡ ಅಪಾಯಕಾರಿ. ಉತ್ತರ ಪ್ರದೇಶದಲ್ಲಾದಂಥ ಘಟನೆಗೆ ಕಾರಣ ಯಾರು? ಅದಕ್ಕೆ ಪ್ರಧಾನಿಯನ್ನು ಹೊಣೆಗಾರನ್ನು ಮಾಡಬೇಕಾಗುತ್ತೆ ನಾವು. ಯಾಕೆಂದರೆ ಮೌಢ್ಯವನ್ನು ಬಿತ್ತುತ್ತಾ ಇರೋವಂಥದ್ದು, ದೇವಸ್ಥಾನಗಳ ನಿರ್ಮಾಣ ಮಾಡ್ತಾ ಇರ್ತಕ್ಕಂಥದ್ದು, ದೇವಸ್ಥಾನಗಳ ನಿರ್ಮಾಣದ ಅಪಾಯಗಳನ್ನ ಗುರುತಿಸೋಕ್ಕಾಗದೇ ಇರ್ತಕ್ಕಂಥ ದುರಂತ ಈ ದೇಶಕ್ಕೆ ಇದೆ. ಈ ದೇಶದಲ್ಲಿ ಬಹುಶಃ ಮೌಢ್ಯದ ನೆಲೆಯನ್ನು ಇಟ್ಕೊಂಡು ಒಂದೇ ವರ್ಗ ಶೋಷಣೆ ಮಾಡ್ತಾ ಬರ್ತಾ ಇದೆ. ಆ ಶೋಷಣೆಗೆ ಬಲಿಪಶುವಾಗಿರ್ತಕ್ಕಂಥ 99% ಜನಕ್ಕೆ ನಾವು ಜ್ಞಾನವನ್ನು ತುಂಬದೇನೆ ಇದ್ದರೆ ಬಹುಶಃ ಈ ದೇಶಕ್ಕೆ ಭವಿಷ್ಯ ಇಲ್ಲ ಅನ್ನೋದನ್ನ ಇವತ್ತು ಕೇಂದ್ರದಲ್ಲಿ ಪ್ರಭುತ್ವ BJP ನೇತೃತ್ವದ ಸರ್ಕಾರ ಬಂದ ಮೇಲೆ ಅವರು ಶಿಕ್ಷಣದಲ್ಲಿ ಮತ್ತು ಸಮಾಜದ ಒಳಗಡೆಯಲ್ಲೂ ಕೂಡ ಜನರ ಮಧ್ಯದಲ್ಲಿ ಮೌಢ್ಯತೆಯ ಅಂಶಗಳನ್ನು ಹೆಚ್ಚು ಮಾಡುವಂಥ ಒಂದು ಪ್ರಸಂಗಗಳು, ಆ ಪ್ರಕ್ರಿಯೆ ವಿಪರೀತವಾಗಿ ಹೆಚ್ಚಾಗ್ತಿರೋ ಸಂದರ್ಭದಲ್ಲಿ ಸ್ವತಃ ಪ್ರಧಾನಿಗಳೇ ಮೌಢ್ಯತೆಯ ವಿಚಾರಗಳನ್ನು ವಿಜ್ಞಾನದ ಕಾಂಗ್ರೆಸ್ಸಲ್ಲಿ ಅವರು ಪ್ರತಿಪಾದನೆ ಮಾಡುವಂಥ ಪ್ರಸಂಗಗಳು ನಮ್ಮ ದೇಶದಲ್ಲಿ ಬಂದುಬಿಟ್ಟಿದ್ದಾವೆ. ಆಳುವ ವರ್ಗಗಳು ಇವತ್ತು ಶೋಷಣೆಯನ್ನು ಮಾಡಲಿಕ್ಕೆ, ಜನರನ್ನು ವಂಚನೆ ಮಾಡಲಿಕ್ಕೆ ಉಪಯೋಗಿಸ್ತಿರ್ತಕ್ಕಂಥ ಒಂದು ವಿಧಾನಗಳಾಗಿರೋದ್ರಿಂದಾಗಿ ಅದರ ವಿರುದ್ಧ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ಮಾಡಲಾಗ್ತಾ ಇದೆ. ಅಲ್ಲ, ಮೌಢ್ಯ ಪ್ರತಿಬಂಧಕ ಕಾಯ್ದೆ 2020ರಲ್ಲಿ ಕರ್ನಾಟಕ ಸರ್ಕಾರ ಜಾರಿ ಮಾಡಿದೆ. ಆದರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ತಳಹಂತದಲ್ಲಿ ತಗೊಂಡು ಹೋಗ್ಬೇಕಿರ್ತಕ್ಕಂಥ ಸರ್ಕಾರ ಈಗಲೂ ಕೂಡ ತೆಗೆದುಕೊಂಡು ಹೋಗ್ತಾ ಇಲ್ಲ. ಹಾಗೆ ವಿಜ್ಞಾನ ಸಂಬಂಧಪಟ್ಟಂಗೆ ಹಲವಾರು ಪುಸ್ತಕಗಳು ಏನಿದ್ದಾವೆ ಅವನ್ನ ಭಾಷಾಂತರ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹಾಗೆ ಆ ಪುಸ್ತಕಗಳು ಪ್ರತಿ ಶಾಲೆ ಕಾಲೇಜುಗಳಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ತಲುಪೋ ಹಾಗೆ ಆಗಬೇಕು. ಹಾಗೆ ಪಠ್ಯಪುಸ್ತಕಗಳಲ್ಲಿ ಇವರೇನು ಮೌಢ್ಯತೆಯನ್ನು ತುಂಬತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜ್ಯೋತಿಷ್ಯ, ವೇದಗಣಿತ ಅಂತ ಒಂದು ವಿಷಯಗಳನ್ನು ತುಂಬ್ತಾ ಇದ್ದಾರೆ. ಅದನ್ನು ಫಸ್ಟ್ ಸರ್ಕಾರ ನಿಲ್ಲಿಸಬೇಕು. ಹಾಗೆ ಅದರ ಪರ್ಯಾಯವಾಗಿ ವಿಜ್ಞಾನವನ್ನು ಹೆಚ್ಚು ಹಂಚೋದ್ರ ಮುಖಾಂತರ ಜನರನ್ನ ಜಾಗೃತರಾಗಿ ಮಾಡಬೇಕನ್ನೋದನ್ನ ಈ ಮೂಲಕ ನಾವು ಸಭೆ ಮುಖಾಂತರ ವಿಚಾರವನ್ನು ತಿಳಿಸ್ತಾ ಇದ್ದೀವಿ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.